ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಬೇಜಾರು ಅಂತಕ್ಕಂಥದ್ದು ಯಾರಿಗೆಲ್ಲಮ್ಮ? ಎಲ್ಲರಿಗೂ ಇರುತ್ತೆ ಗುರುಜಿ. ಈ ಬೇಜಾರು ಅಂತ ಚಿಕ್ಕ ಹುಡುಗನಿಂದ ಮುದುಕರವರೆಗೂ ಬೇಜಾರು ಅಂತ ಹೇಳ್ತಕ್ಕಂಥ ಒಂದು ಉತ್ತರನೇ, ನಾವು ಸೇವನೆ ಮಾಡುತ್ತಿರುವ ಊಟ ನಮ್ಮ ದೇಹಕ್ಕಾಗಿ ಅಲ್ಲ. ಅದೇ ಈ ಬೇಜಾರಿಗೆ ಕಾರಣನ ಅಂತ. ಟೋಟಲಿ 100ಗೆ 1000 ಪಟ್ಟು ನಮಗೆ ಬೇಜಾರು ಯಾರಿಗೆ ಬರಲ್ಲ? ಚಿಕ್ಕ ಹುಡುಗನ ಮಾತಾಡ್ಸೋರು ಬೇಜಾರೇ. ಹೌದು. ಹೌದಾ? ವಯಸ್ಸಾದ ಮುದುಕರಿಗೆ ಮಾತಾಡ್ಸೋಕ್ಕಾಗಲ್ಲ. ಅಯ್ಯೋ ಹೋಗು, ಏನಕ್ಕೆ ಬೇಕು ಜೀವನ? ಈ ಬೇಜಾರು ಅನ್ನೋದು ಇವತ್ತೊಂದು ನೆನೆದಲ್ಲ, ತಲತಲಾಂತರದಿಂದನೂ ಬಂದಿದೆ. ಹಾಗಾದರೆ ಯಾಕೆ ಈ ಬೇಜಾರು ಹೋಗಲಿಕ್ಕೆ ಎಂತೆಂಥ ಕಾಯಿಲೆಗೆ ಮೆಡಿಷನ್ ಇದೆಯಪ್ಪ, ಅದ್ಭುತ. ಈ ಬೇಜಾರಿಗೆ ಎಲ್ಲಿದೆಯಪ್ಪ ಅಂತ ನಾನು ಕೇಳ್ತೀನಿ. ಹೌದಲ್ಲಮ್ಮ? ಹೌದು. ಹೊಸ ಕಾಯಿಲೆಗಳಿಗೆ ಕೊಡ್ತಾ ಇರ್ಬೋದೇನೋ. ಹಳೆ ಕಾಯಿಲೆ ಇದು ಮನುಷ್ಯನಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಸ್ವಲ್ಪ ಒಂದಷ್ಟು ಪರ್ಸೆಂಟೇಜ್ ಬಿಟ್ಬಿಡೋಣ. ಇನ್ನು 99 ಭಾಗ ಬೇಜಾರು ಅಂತಕ್ಕಂತಹ ವಿಚಾರ, ಯಾಕಿದಕ್ಕೆ ಔಷಧಿ ಬೇಕಾ, ಔಷಧಿ ಬೇಡವಾ, ಅಥವಾ ಔಷಧಿ ಮನುಷ್ಯನಲ್ಲೇ ಅವರೇ ಉತ್ಪತ್ತಿ ಮಾಡ್ಕೋಬೇಕಾ, ಅಥವಾ ಔಷಧಿ ತಗೋಬೇಕಾ? ಈ ಪ್ರಶ್ನೆಗೆ ಉತ್ತರ ಹಾಗೇ ಇದೆ. ಪ್ರಶ್ನೆ ಹಾಗೇ ಉಳಿದಿದೆ.